KMR 322 ತಳಿನ ಹಾಗೂ ಬೀಜೋಪಚಾರ ಆಂದೋಲನ ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ MR6 ನೀವು ಉಪಯೋಗ ಮಾಡಿರ್ತಾರೆ ಇವರು ಹೇಳಿ ನಾವು ಒಂದು ಗಂಟೆ ಸಾವಯವ ಗೊಬ್ಬರ ಇರ್ಬೋದು, ಲಘು ಪೋಷಕಾಂಶಗಳ ಗೊಬ್ಬರ ಇರ್ಬೋದು, ಬೀಜಗಳು ಇರ್ಬೋದು, ಅದನ್ನೆಲ್ಲ ನಾವು ಎಲ್ಲೆಲ್ಲೆಲ್ಲ ಈ ಒಂದು ಮೀಟಿಂಗ್ ಆಗ್ತಾ ಇತ್ತು ಅಲ್ಲೆಲ್ಲ ಗಾಡಿ ಕರ್ಕೊಂಡು ಹೋಗ್ತೀವಿ. ಸೊ ಮುಂದೆ ಭವಿಷ್ಯ ಇದೊಂದು ಮೊದಲನೇ ಹೆಜ್ಜೆ ಈ ಒಂದು ಪ್ರಾರಂಭ ಆಗಿದ್ದರೆ ಮುಂದೆ ನಾವು ಪ್ರತಿ ತಿಂಗ ಒಂದೊಂದು ಹೋಬಳಿ ಲೆವೆಲ್ಗೆ RSK ಸಮೇತ ನಾವು ಅದನ್ನು ಮಾರಾಟ ಮಾಡೋದಕ್ಕೆ ಈ ಒಂದು ಗಾಡಿಯಲ್ಲಿ ಕೂಡ ನಾವು ಉಪಯೋಗಪಡಿಸ್ಕೋಬಹುದು. ಇದು ತಂತ್ರಜ್ಞಾನ. ಈ ಮಲ್ಚಿಂಗ್ ಹಾಕೊಳ್ಳೋದ್ರಿಂದ ನಾವು ಮಣ್ಣಿನಲ್ಲಿ ತೇವಾಂಶವನ್ನ ಹಿಡಿದಿಟ್ಕೋಬಹುದು. ಸೊ ಹಾಗಾಗಿ ನಮ್ಗೆ ನೀರಿನ ಉಳಿತಾಯ ಆಗುತ್ತೆ. ಈ ಒಂದು ಯೋಜನೆಯಲ್ಲಿ ನಾವು ಮಲ್ಚಿಂಗ್ ಅನ್ನ ಪ್ರೋತ್ಸಾಹಿಸಲು ಆ ಮಲ್ಚಿಂಗ್ ಹಾಕೊಳ್ಳಿಕ್ಕೆ ಕೂಡ ಸಬ್ಸಿಡಿಯನ್ನ ಕೊಡ್ತಾ ಇದ್ದೀವಿ. ಈ ತರ ಗಟ್ಟಿಯಾಗಿರುವಂತ ಟೊಮೊಟೊ ಪಾರ್ಸಲ್ ತಡ್ಕೊಳ್ಳುವಂತ ಟೊಮೊಟೊ ನಾವು ಬೆಳೆದಾಗ ಬೇರೆ ಊರುಗಳಿಗೆ ಕಳಿಸೋದ್ರಿಂದ ಲಾಭ ಹೆಚ್ಚು ಕಂಡುಕೊಳ್ಬಹುದು. ನಾವು 10 ರೂಪಾಯಿ 1 kg ಇಲ್ಲಿ ಮಾರಾಟ ಮಾಡೋದ್ರ ಬದಲು 2 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಪಕ್ಕದ ಒಂದು ರಾಜ್ಯಕ್ಕೆ ಕಳಿಸೋದ್ರಿಂದ ರೈತರಿಗೆ ಲಾಭನೇ ಬರುತ್ತೆ. ನಾವೇನ್ ಮಾಡ್ಬೇಕಂತ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡ್ಬೇಕು. ನೀವು ಬಿಸಿಲಿನಲ್ಲಿ ಒಣಗಿದ್ರೆ ಏನಾಗುತ್ತೆ, ಈ ನಾವು ಲೇಪನ ಮಾಡಬೇಕು. ಸೊ ಇದಕ್ಕೆ ಇನ್ನೊಂದು ಮುಖ್ಯವಾದಂತಂದ್ರೆ ಅಂಟು ದ್ರಾವಣ. ಅಂಟು ಬೇಕಂದ್ರೆ ನಾವು ಮೇಲ್ಗಡೆ ಹಿಡ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಡ್ರೈ ಆಗಿ ನಾವು ಕೆಳಗಡೆ ಬಿದ್ದು ಬಿಡುತ್ತೆ. ಸೊ ಈ ತರ ಮಾಡ್ತಕ್ಕಂಥದ್ದು. ಪುರಸಭೆಯ ನೂತನ ಘಟಕದ ಉಪಮುಖ್ಯರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಅದೇ ಸಮಯ ಕೂಡ ಹೃತ್ಪೂರ್ವಕವಾದ ಜನಸಂಖ್ಯೆ ಬಂದು ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ದಾರೆ. ನಾನು ಇನ್ನು 300ರಿಂದ 500 ಮಾಡಬೇಕಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೇನೆ. ಫಂಡ್ನಲ್ಲಿ ಆಗಿದೆ ಇಲ್ಲ, ಅದು ಒಂದು ಮುಖ್ಯ ಇದೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಕಡಿಮೆನಲ್ಲಿ ಸೆಲ್ಫ್ನಲ್ಲಿ ಏನಾಗಿದೆ, ಇದು ಒಂದು ಎಕ್ಸಾಂಪಲ್ ಇದೆ ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ. ಎಲ್ಲ ಕಡೆ ಸೆಲ್ಫ್ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಮತ್ತು ನಮ್ಮೆಲ್ಲರದು ಏನು ಪ್ಲ್ಯಾನ್ ಇದೆ, ಮುನ್ಸಿಪಾಲ್ಟಿ ಆಗಲಿ, ಪುರಸಭೆ ಆಗಲಿ, TMC CMC ಅವರೆಲ್ಲರೂ ಅವ್ರ ಕಾಲ ಮೇಲೆ ನಿಂತ್ಕೋಬೇಕಂತ ಪ್ಲ್ಯಾನ್ ಇದೆ. ಆಗಿರ್ಬೋದು, ಅವ್ರದ್ದೇ ಒಂದು ದೊಡ್ಡ ಪಾತ್ರ ಇದೆ ಸರ್. ಅವ್ರಿಗೆ ಗೌರವಂತ ಕೆಲಸ ತರಕ್ಕೆ ಅಂತ ಕೆಲಸ ಮಾಡಬೇಕು ಅಂತಂದರೆ ಮಾಜಿ ಮುಖ್ಯಮಂತ್ರಿ ಅವರಾದಂಥ ದಿವಂಗತ ಗುಂಡೂರಾವ್ ಸಾಹೇಬ್ರವ್ರ ಊರು ಸರ್. ಮುನ್ಸಿಪಾಲಿಟಿಯವರು ಒಂದು ರೆಸಲ್ಯೂಷನ್ ಮಾಡಿದರು ಆ ಟೈಮಲ್ಲಿ. ಗುಂಡೂರಾವ್ ಸಾಹೇಬ್ರ ಹೆಸರಲ್ಲಿ ಒಂದು ಪುತ್ಲಿನ ಈ ಮುನ್ಸಿಪಾಲಿಟಿ ವ್ಯಾಪ್ತಿದ್ರಲ್ಲಿ ಒಂದು ಅವ್ರ ಹೆಸರಲ್ಲಿ ತುಂಬ ಅವ್ಯವಸ್ಥೆಯಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗ್ತಿತ್ತು ಇಲ್ಲಿ ಸಾರ್ವಜನಿಕರಿಗೆ. ಆದರೆ ಸಾರ್ವಜನಿಕರ ಹಣದಿಂದಲೇ ರಾಜ್ಯದಲ್ಲೇ ಒಂದು ಉತ್ತಮ ರೀತಿಯಲ್ಲಿ ಒಂದು ಮೊದಲ ಕೆಲಸ ಕಾಣ್ತದೆ. ಸಾರ್ವಜನಿಕ ತೆರಿಗೆಯಲ್ಲಿ ಒಂದು 7 ಕೋಟಿದು ಒಂದು ಅಂತಹ ಒಂದು ಪುರಸಭೆಯ ಕಟ್ಟಡ ಆಗಿರೋದು ನಿಜವಾಗ್ಲೂ ಶ್ಲಾಘನೀಯ.